ಅವರು ನಾವು ಸದನದಲ್ಲಿ ಇದ್ವಲ್ರಿ, ನಾವು ಸದನದಲ್ಲಿ ಇದ್ವಲ್ಲ, ಅವರು ರೇಗ್ಸಿರೋ, ಇವ್ರು ಹೇಳಿದ್ರು ಏನೋ ಏನೋ ಆಕಸ್ಮಿಕವಾಗಿ ಬಂದ್ಬಿಟ್ಟು ಅದು. ಸಾಂದರ್ಭಿಕ ಅದಕ್ಕೆ ಯಾಕೆ ಇಷ್ಟೊಂದು ಮಹತ್ವ? ನೋಡಿ, ಕೆಲವ್ರಿಗೆ ಏನಾಗಿದೆ, ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಜನಗಳ ಜೀವನವನ್ನ ಕೂಡ್ಸೋದಾಗ್ಲಿ, ಸಮಾಜ ಕಟ್ಟೋದಾಗ್ಲಿ ಕೆಲವ್ರಿಗೆ ಬೇಕಾಗಿಲ್ಲ. ಸಮಾಜ ಒಡೆಯೋದೇ ಉದ್ದೇಶ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಅಂತವರಿಗೆ ನಾವ್ ಏನು ಹೇಳಕ್ ಆಗೋದಿಲ್ಲ. ಇವತ್ತು ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿಯನ್ನ ಬಿಟ್ರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಇರುವಂತಹ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದು ಕೊಟ್ಟಿದ್ದಾರೆ. ಹಾಸನದಲ್ಲಿ ಅವರು ಬಹಳ ವರ್ಷ ಇಲ್ಲೇ ವೃತ್ತಿ ಮಾಡಿ, ಇಲ್ಲೇ ಜನಪರ ಹೋರಾಟ ಮಾಡಿ, ರೈತರ ಪರ ಹೋರಾಟ ಮಾಡಿ, ಮತ್ತು ಅನೇಕ ಶೋಷಿತ ಮಹಿಳೆಯರು, ಈ ಧರ್ಮ ಆ ಧರ್ಮ ಅಲ್ಲ, ಈ ಜಾತಿ ಆ ಜಾತಿ ಅಲ್ಲ, ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನ ಇಟ್ಕೊಂಡು ಧರ್ಮಾತೀತವಾಗಿ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತ ಒಂದು ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ. ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವವನ್ನ ನಾವು ಕಳಿಯೋದ್ರ ಬದಲಿಗೆ ಕನ್ನಡಕ್ಕೆ ಸಿಕ್ಕಿರುವ ಕನ್ನಡದ ಒಬ್ಬ ಹೋರಾಟಗಾರ್ತಿ, ಸಾಮಾಜಿಕ ಕಾರ್ಯಕರ್ತೆ, ಬಡವರ ಪರ ಹೋರಾಟ ಮಾಡಿದ್ದಾರೆ. ಅವರು ಯಾವ ಜಾತಿ ಧರ್ಮಕ್ಕೆ ಸೇರಿದವರಲ್ಲ, ಕನ್ನಡದಲ್ಲಿ ಬರೆದಿದ್ದಾರೆ. ಅವ್ರ ಮಾತೃಭಾಷೆ ಯಾವುದು ನನಗೆ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಬರೆದು ಇವತ್ತು ಕನ್ನಡದಲ್ಲಿ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ. ಕನ್ನಡಿಗರ ಅಸ್ಮಿತೆ, ಸ್ವಾಭಿಮಾನ, ಗೌರವ, ಸಂಭ್ರಮದ ಸಂಕೇತ. ಇದನ್ನ ನಾವೆಲ್ಲ ಸ್ವಾಗತ ಮಾಡಬೇಕು. ಅದನ್ನ ಬಿಟ್ಟು ಸುಮ್ಮನೆ ಅದರ ಹೆಸರಿನಲ್ಲೂ ಕೂಡ ಸಮಾಜ ಒಡೆಯುವಂತಹದ್ದು ಇದು ನಿಜವಾಗಿ ಒಳ್ಳೆ ಉದ್ದೇಶ ಇರುವಂತವ್ರು ಮಾಡುವ ಕೆಲಸ ಅಲ್ಲ.